ಇವಾಗ ಗರ್ಭಾವಸ್ಥೆ ಅಂದಮೇಲೆ ಅದಕ್ಕೆ ಇವಾಗ ನಾವು ಟ್ರೈ ಮಾಡ್ತಾ ಇರ್ತೀವಿ. ನಾನು ಇವಾಗ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡೆ, ಅದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಬಟ್ 2-3 ವರ್ಷ ಆದರೂ ನನಗೆ ಯಾವ ಸಿಂಪ್ಟಮ್ಸು ಇಲ್ಲ. ಗಂಡ ಹೆಂಡತಿ ಇಬ್ಬರೂ 1 ವರ್ಷ ಟ್ರೈ ಮಾಡಾದ್ಮೇಲೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ನಾವು ವೆಜೈನಲ್ ಸ್ಕ್ಯಾನ್ ಮಾಡೋದು, ಅದರಿಂದ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ನಿಮ್ಮ ಗರ್ಭಕೋಶಕ್ಕಾಗಲಿ ಅಂಡಾಶಯಕ್ಕಾಗಲಿ ಎಫೆಕ್ಟ್ ಏನೂ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಈಗಾಗಲೇ ಮಾತಾಡ್ತಾ ಇದ್ವಿ, ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ಕೇಳಿದ್ರಿ ನೀವು, ಗರ್ಭಿಣಿ ಆಗಬೇಕು ಅಂದರೆ ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಬೇಕು ಅನ್ನುವಂಥದ್ದು. ಈಗ ನಾವು ಕೇಳಕ್ಕೆ ಹೊರಟಿರೋದು, ಇವಾಗ ಗರ್ಭಾವಸ್ಥೆ ಅಂದಮೇಲೆ ಅದಕ್ಕೆ ಇವಾಗ ನಾವು ಟ್ರೈ ಮಾಡ್ತಾ ಇರ್ತೀವಿ. ನಾನು ಇವಾಗ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡೆ, ಅದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಬಟ್ 2-3 ವರ್ಷ ಆದರೂ ನನಗೆ ಯಾವ ಸಿಂಪ್ಟಮ್ಸು ಇಲ್ಲ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯ ಸಲಹೆಗಳನ್ನು ಪಡ್ಕೊಬಹುದು? ಸೊ 2-3 ವರ್ಷ ತನಕನೂ ಕಾಯೋದು ಬೇಡ. ನಾವು ಇನ್ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ಆಗದೆ ಇರೋದು ಅಥವಾ ಬಂಜೆತನ ಆಗೋದನ್ನು ಗಂಡ ಹೆಂಡತಿ ಇಬ್ಬರೂ 1 ವರ್ಷ ಟ್ರೈ ಮಾಡಾದ್ಮೇಲೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಕರಿತೀವಿ. 1 ವರ್ಷ ಆದಮೇಲೂ ನಿಮಗೆ ಒಂದ್ಸಲಿನೂ ಕನ್ಸೀವ್ ಆಗಿಲ್ಲ ಅಂದರೆ ನೀವು ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡೋದು ಬೆಸ್ಟು. ಅವರು ನಿಮಗೆ, ನಿಮ್ಮ ಮನೆಯವ್ರಿಗೆ ಇಬ್ರಿಗೂ ಟೆಸ್ಟ್ಸ್ನ ಹೇಳ್ತಾರೆ, ಯಾವ ರೀಸನ್ನಿಂದ ಆಗ್ತಾಯಿಲ್ಲ ಅಂತ ಕಂಡಿಡ್ಕೊಂಡು ಆ ಬೇಸಿಸಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ 35 ವರ್ಷ ಆದಮೇಲೆ, ಅಂದರೆ ಹೆಂಗಸ್ರ ವಯಸ್ಸು 35 ವರ್ಷ ಆದಮೇಲೆ 1 ವರ್ಷನೂ ಕಾಯೋದು ಬೇಕಾಗಿಲ್ಲ. ಬಿಕಾಸ್ ನಮಗೆ ಗೊತ್ತು ದಟ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 35 ವರ್ಷ ಆದಮೇಲೆ ನೀವು 6 ತಿಂಗಳು ಟ್ರೈ ಮಾಡಿ ಇನ್ನೂ ರಿಸಲ್ಟ್ ಸಿಗ್ತಿಲ್ಲ, ಅಥವಾ ಕೆಲವರಿಗೆ ಗೊತ್ತು ಏನೋ ಪ್ರಾಬ್ಲಮ್ಸ್ ಇದೆ, PCOD, ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಅಥವಾ ಗಡ್ಡೆ ಪ್ರಾಬ್ಲಮ್ಮು, ಸಿಸ್ಟ್ ಪ್ರಾಬ್ಲಮ್ಮು, ನಿಮ್ಗೆ ಈ ಥರ ಇಶ್ಯೂ ಇದ್ದರೆ ಮುಂಚಿಂದಾನೇ ಗೊತ್ತಿದ್ರೆ ನೀವು ಕೂಡ 6 ತಿಂಗಳು 1 ವರ್ಷ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಮುಂಚೆನೇ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಬೆಟರು. ಓಕೆ, ಅಂದರೆ ಇವಾಗ ಅದಕ್ಕೆ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಟೆಸ್ಟ್ ಅಂತ ಇರುತ್ತಾ? ಟೆಸ್ಟಲ್ಲಿ ಏನಾದ್ರು ವೆರೈಟೀಸ್ ಇದೆಯಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ಸ್ಕ್ಯಾನಿಂಗ್ ಡಾಕ್ಟರೇನೇ ಯೂಶ್ವಲಿ ಮಾಡ್ತಾರೆ. ನಾವು ವೆಜೈನಲ್ ಸ್ಕ್ಯಾನ್ ಮಾಡೋದು, ಅದರಿಂದ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ನಿಮ್ಮ ಗರ್ಭಕೋಶಕ್ಕಾಗಲಿ ಅಂಡಾಶಯಕ್ಕಾಗಲಿ ಎಫೆಕ್ಟ್ ಏನೂ ಆಗಲ್ಲ. 2ನೇದು ಬ್ಲಡ್ ಟೆಸ್ಟಲ್ಲಿ ನಾವು 3 ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಮಾಡೋದು. ಒಂದು AMH ಅಂತ, ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡಿರೋದು. ಅದು ನಿಮ್ಮದು ಎಗ್ ರಿಸರ್ವ್ ಟೆಸ್ಟ್. ನಿಮಗೆ ಎಷ್ಟು ಮೊಟ್ಟೆ ಉಳ್ಕೊಂಡಿದೆ ನಿಮ್ಮ ಬಾಡಿನಲ್ಲಿ, ಎಷ್ಟು ಟೈಮ್ ಇದೆ ಅಂತ ಹೇಳುತ್ತೆ, ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತಲೂ ಹೇಳುತ್ತೆ. ಥೈರಾಯ್ಡ್ ಮತ್ತು ಪ್ರೊಲ್ಯಾಕ್ಟಿನ್, ಇವು 2 ಹಾರ್ಮೋನ್ಸ್ ಮೊಟ್ಟೆ ರಿಲೀಸ್, ಓವ್ಯುಲೇಷನ್ನ ಡಿಟರ್ಮಿನ್ ಮಾಡುತ್ತೆ. ಸೊ ಈ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗಲ್ಲಿ ನಮಗೆ 90% ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಗಂಡಸರ ಸೈಡಿಂದ ನೋಡಿದಾಗ ವೀರ್ಯಾಣು ಟೆಸ್ಟ್, ಸೆಮೆನ್ ಅನಾಲಿಸಿಸ್ ಅಂತ ಕರಿತೀವಿ. ಅದರೊಳಗೆ ಎಷ್ಟು ವೀರ್ಯಾಣು ಇದೆ, ಅದರದ್ದು ಕ್ವಾಲಿಟಿ, ಅದರದ್ದು ಮೊಟಿಲಿಟಿ, ಅದರದ್ದು ಪವರ್, ಇವು 3ನ್ನ ನಾವು ಚೆಕ್ ಮಾಡ್ಕೊಳ್ತೀವಿ. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿಯನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಗರ್ಭಾವಸ್ಥೆಯ ಬಗ್ಗೆ ಅಥವಾ ಗರ್ಭಧಾರಣೆಯ ಬಗ್ಗೆ ಕಾಳಜಿಯನ್ನು ವಹಿಸಿ. ನಮಸ್ಕಾರ.